ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತದ ದೇವಾಲಯಗಳು ಅಂದರೆ ಅವು ಕೇವಲ ಪೂಜಾ ಕೇಂದ್ರಗಳು, ಭಕ್ತಿ ಕೇಂದ್ರಗಳು ಅಲ್ಲ. ಅವು ಅಧ್ಯಯನ ಕೇಂದ್ರಗಳು, ವಿಜ್ಞಾನ ಕೇಂದ್ರಗಳು ಆಗಿದ್ದು ಅನ್ನೋದನ್ನ ನಾನು ಪದೇ ಪದೇ ನಿಮಗೆ ಹೇಳಿದ್ದೀನಿ. ಹಾಗೆ ಅದಕ್ಕೊಂದಷ್ಟು ನಿದರ್ಶನಗಳನ್ನು ಕೂಡ ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ. ಈ ದೇವಾಲಯಗಳು ಅಂತ ಬಂದಾಗ ಆ ಸಾಲಲ್ಲಿ ಯಾವಾಗಲೂ ವಿಶೇಷ ಸ್ಥಾನವನ್ನು ಪಡ್ಕೊಳ್ಳೋದು, ವಿಶಿಷ್ಟವಾಗಿ ಕಾಣೋದು ನಮ್ಮ ಹೊಯ್ಸಳರ ದೇವಾಲಯಗಳು. ಹೊಯ್ಸಳರ ಕಾಲದ ಶಿಲ್ಪಿಗಳಿಗಿದ್ದ ಸೌಂದರ್ಯ, ಪ್ರಜ್ಞೆಯನ್ನ, ಕೌಶಲ್ಯವನ್ನ ನೀವು ಬೇರಿನ್ಯಾವ ದೇವಾಲಯದಲ್ಲೂ ನೋಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ರೆ ಖಂಡಿತ ಅದು ಅತಿಶಯೋಕ್ತಿ ಅನ್ನಿಸ್ಕೊಳ್ಳೋದಿಲ್ಲ. ಗೆಳೆಯರೆ, ಹೊಯ್ಸಳರ ದೇವಾಲಯಗಳು ಅಂದ ಕೂಡಲೇ ನಾವು ಬೇಲೂರು, ಹಳೇಬೀಡು, ಸೋಮನಾಥಪುರ ಹೀಗೆ ಒಂದಷ್ಟು ಶಿಲ್ಪಕಲಾ ಮಂದಿರಗಳ ಹೆಸರುಗಳನ್ನ ಹೇಳ್ತೀವಿ. ಆದ್ರೆ ನಮಗೆ ಗೊತ್ತಿಲ್ಲದ, ಕಾಲಗರ್ಭದಲ್ಲಿ ಕಳೆದು ಹೋದ ಮತ್ತು ನಮ್ಮಿಂದ ಮರೆಯಾಗಿ ನಿಂತ ಇನ್ನೂ ಸಾಕಷ್ಟು ದೇವಾಲಯಗಳು ನಮ್ಮ ರಾಜ್ಯದಲ್ಲಿವೆ. ಅವುಗಳ ಪೈಕಿ ಒಂದು ಅತ್ಯದ್ಭುತ ದೇವಾಲಯವನ್ನ ನಾನಿಲ್ಲಿ ನಿಮಗೆ ಪರಿಚಯ ಮಾಡ್ಕೊಳ್ಳೋದಿಕ್ಕೆ ಹೋಗ್ತಾ ಇದ್ದೀನಿ. ಇದು 3 ಮಂದಿರಗಳನ್ನ ಒಳಗೊಂಡ, ನೀವೆಲ್ಲೂ ನೋಡೋದಿಕ್ಕೆ ಸಾಧ್ಯವೇ ಇಲ್ಲದ ಶಿಲ್ಪಕಲಾ ವೈಭವಕ್ಕೆ ಸಾಕ್ಷಿಯಾದ ಮತ್ತು ಶತಮಾನಗಳ ಹಿಂದೆನೆ ಅತ್ಯದ್ಭುತ ಇಂಜಿನಿಯರಿಂಗ್ ಹಾಗೂ ನಿಖರ ಲೆಕ್ಕಾಚಾರಗಳನ್ನು ಒಳಗೊಂಡ ಅತ್ಯದ್ಭುತ ಮಂದಿರ. ಹಾಗಾದ್ರೆ ತಡ ಯಾಕೆ? ಬನ್ನಿ ಅದರ ಪರಿಚಯವನ್ನು ಮಾಡಿಕೊಂಡು ಬಿಡೋಣ. ಗೆಳೆಯರೆ, ಈ ದೇವಾಲಯವನ್ನ ತ್ರಿಕೂಟಾಚಲ ಅಂತ ಕೂಡ ಕರೀತಾರೆ. ಯಾಕೆಂದ್ರೆ ಇಲ್ಲಿ ವೇಣುಗೋಪಾಲ, ವೀರನಾರಾಯಣ ಹಾಗೂ ಯೋಗ ನರಸಿಂಹ ಮಂದಿರಗಳಿವೆ. ಹಾಗೆ ಅಲ್ಲಿನ 2 ಮಂದಿರಗಳನ್ನ ಜೋಡಿಸಿರುವ ಇಂಜಿನಿಯರಿಂಗ್ ಕೂಡ ಅತ್ಯದ್ಭುತವಾಗಿ ಕಾಣುತ್ತೆ. ಅಷ್ಟೇ ಅಲ್ಲ, ಇಲ್ಲಿ ಸೂರ್ಯದೇವ ವರ್ಷಕ್ಕೊಂದು ದಿನ ವೀರನಾರಾಯಣನಿಗೆ ತನ್ನ ಕಿರಣಗಳ ಅಭಿಷೇಕ ಮಾಡ್ತಾನಲ್ಲ, ಅದನ್ನ ಕಣ್ತುಂಬಿಕೊಳ್ಳೋದೇ ಒಂದು ಸೌಭಾಗ್ಯ. ಅಲ್ಲಿನ ವೇಣುಗೋಪಾಲ ವಿಗ್ರಹವನ್ನ ನೀವು ಭಾರತದ ಮತ್ತಿನ್ಯಾವ ದೇವಾಲಯದಲ್ಲೂ ನೋಡೋದಿಕ್ಕೆ ಸಾಧ್ಯನೇ ಇಲ್ಲ. ಹೀಗೆ ಆ ಮಂದಿರದ ಬಗ್ಗೆ ಸಾಕಷ್ಟು ಕೇಳಿ ಮಾತ್ರ ಗೊತ್ತಿದ್ದ ನಮಗೆ ಅದನ್ನ ನೋಡುವ ಕುತೂಹಲ ಕೂಡ ಹೆಚ್ಚಾಗಿತ್ತು. ಇತ್ತೀಚೆಗೆ ಚಿಕ್ಕಮಗಳೂರಿನ ಕಾರ್ಯಕ್ರಮವೊಂದನ್ನು ಮುಗಿಸ್ಕೊಂಡು ಸೀದಾ ಆ ಮಂದಿರವಿದ್ದ ಊರಿನ ಕಡೆಗೆ ಹೊರಟ್ವಿ. ಅದು ಚಿಕ್ಕಮಗಳೂರು ಜಿಲ್ಲೆಗೆ ಸೇರಿದ ಬೆಳವಾಡಿ ಅನ್ನೋ ಗ್ರಾಮ. ಜಿಲ್ಲಾ ಕೇಂದ್ರ ಚಿಕ್ಕಮಗಳೂರಿನಿಂದ 27 ಕಿಲೋಮೀಟರ್, ಹಾಸನದಿಂದ 40 ಹಾಗೂ ಹಳೇಬೀಡು ಅಂದರೆ ಹೊಯ್ಸಳರ ರಾಜಧಾನಿ ನಗರ ದ್ವಾರಸಮುದ್ರದಿಂದ 11 ಕಿಲೋಮೀಟರ್ಗಳ ದೂರದಲ್ಲಿ ಈ ಗ್ರಾಮ ಇದೆ. ಪುರಾಣ ಐತಿಹ್ಯವನ್ನು ಹೊಂದಿರುವ ಈ ಊರಲ್ಲಿ ನಿರ್ಮಾಣ ಆಗಿರೋದು ಈ ತ್ರಿಕೂಟಾಚಲ. ಸ್ನೇಹಿತರೆ, ನೀವು ಬೇಲೂರು, ಹಳೇಬೀಡಿನ ದೇವಸ್ಥಾನಗಳನ್ನು ನೋಡಿರ್ತೀರಿ. ಸಾಕಷ್ಟು ಹೊಯ್ಸಳ ದೇವಾಲಯಗಳನ್ನು ನೀವು ನೋಡಿರ್ತೀರಿ, ಅವುಗಳ ಸೌಂದರ್ಯವನ್ನು ಅನುಭವಿಸಿರ್ತೀರಿ ಕೂಡ. ಆದರೆ ಈ ದೇವಸ್ಥಾನಕ್ಕೆ, ಅಂದರೆ ಇದು ನಾನಿಲ್ಲಿ ನಿಂತಿರೋದು ಬೆಳವಾಡಿಯ ದೇವಸ್ಥಾನ, ಇದನ್ನು ತ್ರಿಕೂಟಾಚಲ ಅಂತ ಕೂಡ ಕರೀತಾರೆ. ಯಾಕೆಂತಂದರೆ ಇಲ್ಲಿ 3 ದೇವಸ್ಥಾನಗಳಿವೆ. 3 ದೇವಸ್ಥಾನಗಳ ಜೊತೆಗೆ 3 ಗೋಪುರಗಳಿವೆ. ಹೀಗಾಗಿ ಇದನ್ನು ತ್ರಿಕೂಟಾಚಲ ಅಂತ ಕರೀತಾರೆ. ಈ ದೇವಸ್ಥಾನದ ವೈಶಿಷ್ಟ್ಯ ಮತ್ತು ವಿಶೇಷ ಏನು ಅಂದರೆ, ನೀವು ಹಳೇಬೀಡು ಮತ್ತು ಬೇಲೂರಿನ ದೇವಸ್ಥಾನಗಳಿಗೆ ಹೋದರೆ ಅಲ್ಲಿ ಶಿಲ್ಪಕಲಾ ಸೌಂದರ್ಯವನ್ನು ನೀವು ಅಲ್ಲಿ ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ದೇವಸ್ಥಾನದಲ್ಲಿ ನೀವು ಕಂಬಗಳನ್ನು ಮತ್ತು ದೇವಸ್ಥಾನದ ಸ್ಟ್ರಕ್ಚರನ್ನು ವಿಶೇಷವಾಗಿ ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿರುವಷ್ಟು ಕಂಬಗಳು ಮತ್ತು ಇಲ್ಲಿರುವಷ್ಟು ವೈವಿಧ್ಯತೆಯ ಕಂಬಗಳು ನಿಮಗೆ ಬೇರೆ ಕಡೆ ಸಿಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ದೇವಸ್ಥಾನದ ವಾಸ್ತುಶಿಲ್ಪವನ್ನು ನಾವು ನೋಡಿದಾಗ ಇದು ಪ್ರೀ ಹೊಯ್ಸಳ ಟೆಂಪಲ್ಗಳನ್ನು ಹೋಲ್ತಾ ಇದೆ. ನಿಮಗೆ 2ನೇ ವೀರಬಲ್ಲಾಳನ ನಂತರದ ದೇವಾಲಯಗಳು ಮತ್ತು 2ನೇ ವೀರಬಲ್ಲಾಳನ ಕಾಲದಲ್ಲಿ ನಿರ್ಮಾಣ ಮಾಡಿದಂಥ ದೇವಸ್ಥಾನಗಳಲ್ಲಿ ಅದ್ಭುತವಾದ ಶಿಲ್ಪಕಲಾ ಸೌಂದರ್ಯ ಸಿಗುತ್ತೆ. ಈ ದೇವಸ್ಥಾನದಲ್ಲಿ ನಮಗೆ ಶಿಲ್ಪಕಲಾ ಸೌಂದರ್ಯ ಅಂತ ಬಂದಾಗ ಸ್ವಲ್ಪ ಕಡಿಮೆ ಅಂತ ಅನಿಸಿದರೂ ಕೂಡ ದೇವಸ್ಥಾನದ ನಿರ್ಮಾಣದ ಶೈಲಿ ಏನಿದೆ ಅದು ತುಂಬ ಅದ್ಭುತವಾಗಿ, ತುಂಬ ನಯನ ಮನೋಹರವಾದಂಥ ದೇವಸ್ಥಾನದ ಶೈಲಿಯನ್ನು ಮತ್ತು ಆ ದೇವಸ್ಥಾನದ ಕಂಬಗಳನ್ನು ನಾವಿಲ್ಲಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ನೀವು ಬಂದಾಗ ಇಲ್ಲಿ ಆ ಕಂಬಗಳ ಸ್ಟ್ರಕ್ಚರನ್ನು ಕೂಡ ನೀವು ಒಂದ್ಸರಿ ನೋಡಬೇಕು. ಇಲ್ಲಿ ಎಲ್ಲ ಕಂಬಗಳು ಕೂಡ ಒಂದಕ್ಕೊಂದು ಭಾಳ ಭಿನ್ನವಾಗಿರೋದರ ಜೊತೆಗೆ ಆ ಕಂಬಗಳ ಸಂಖ್ಯೆಯಲ್ಲಿ ಕೂಡ ನಿಮಗೊಂದು ವೈವಿಧ್ಯತೆ ಕಾಣುತ್ತೆ. 2ರಿಂದ ಆರಂಭ ಆಗುತ್ತೆ, 4 ಆಗುತ್ತೆ, ಅದು 6 ಆಗುತ್ತೆ, 8 ಆಗುತ್ತೆ, ಅಲ್ಲಿಂದ ಮತ್ತೆ ಅದು 4 ಆಗಿ 2 ಆಗಿ ಅಂತ್ಯಗೊಳ್ಳುವಂಥದ್ದು. ಅಂದರೆ ಈ ಇಡೀ ದೇವಸ್ಥಾನ ನಕ್ಷತ್ರಾಕಾರದಲ್ಲಿ ನಿರ್ಮಾಣವಾಗಿರುವಂಥ ದೇವಸ್ಥಾನ ಆಗಿರೋದ್ರಿಂದ ನಿಮಗೆ ದೇವಸ್ಥಾನದ ಆರಂಭದಲ್ಲಿ ಮತ್ತು ದೇವಸ್ಥಾನದ ಕೊನೆಯ ಭಾಗಕ್ಕೆ ಹೋಗ್ತಾ ಇದ್ದ ಹಾಗೆ ಆ ಕಂಬಗಳ ಸಂಖ್ಯೆಯಲ್ಲಿ ಕೂಡ ನಿಮಗೊಂದು ವ್ಯತ್ಯಾಸ ಕಾಣುತ್ತೆ. ಹೌದು, ಹೊಯ್ಸಳ ದೇವಾಲಯಗಳು ನಕ್ಷತ್ರಾಕಾರದ ಜಗುಲಿಯ ಮೇಲೆ ನಿರ್ಮಾಣ ಆಗಿರುತ್ತವೆ. ಹಾಗೆಯೇ ಬಹಳಷ್ಟು ಕಡೆಗಳಲ್ಲಿ ತ್ರಿಕೂಟಾಚಲವೇ ಇದೆ. ಅಂಥ 3 ದೇವತೆಗಳ ಸಂಗಮ ಮಂದಿರಗಳ ಪೈಕಿ ಇದು ಕೂಡ ಒಂದು. ಬಳಪದ ಕಲ್ಲುಗಳಿಂದ ನಿರ್ಮಾಣವಾಗಿರುವ ಈ ದೇವಾಲಯದ ವಿಮಾನ ಗೋಪುರಗಳ ಮೇಲೆ ಅತ್ಯಂತ
ಸುಂದರ ಕುಸುರಿ ಕೆಲಸ ನಮಗೆ ನೋಡೋದಕ್ಕೆ ಸಿಗತ್ತೆ. ಈ ದೇವಾಲಯದ ಒಳಗೆ ಪ್ರವೇಶ ಮಾಡೋ ಮೊದಲು ಇದರ ಪ್ರದಕ್ಷಿಣೆಯನ್ನು ಮಾಡಿದರೆ ಇದರ ವಿಶೇಷ ಏನು ಅನ್ನೋದು ನಿಮ್ಮ ಅರಿವಿಗೆ ಬರುವುದಕ್ಕೆ ಶುರುವಾಗತ್ತೆ. ಗೆಳೆಯರೆ, ಬೇಲೂರು ಹಳೇಬೀಡಲ್ಲಿ ನಾವು ನೋಡುವಷ್ಟು ಸುಂದರವಾದ ಕುಸುರಿ ಕೆಲಸ ಇಲ್ಲಿನ ಕಂಬಗಳ ಮೇಲೆ ಕಾಣುವುದಿಲ್ಲ ನಿಜ. ಆದ್ರೆ ಇದೊಂದು ವಿಶಿಷ್ಟ ದೇವಾಲಯ ಅನ್ನೋದಂತೂ ನಿಮ್ಮ ಅರಿವಿಗೆ ಬರುತ್ತೆ. ಯಾಕೆಂದ್ರೆ ಈ ದೇವಾಲಯ ತುಂಬಾನೇ ವಿಶಾಲವಾಗಿದೆ. ಇನ್ನು 2 ಬೇರೆ ಬೇರೆ ಕಾಲಘಟ್ಟಗಳಲ್ಲಿ 2 ಹಂತಗಳಲ್ಲಿ ಇದನ್ನ ನಿರ್ಮಾಣ ಮಾಡಿದ್ದಾರೆ. ಹಾಗೆ 2 ಬೇರೆ ಬೇರೆ ಕಟ್ಟಡಗಳಿಗೆ ಬೆಸುಗೆ ಹಾಕಿರೋದಿದೆಯಲ್ಲ, ಅದಂತೂ ಅದ್ಭುತವೇ ಸರಿ. ಇನ್ನು ಈ ದೇವಾಲಯದ ಒಳಗೆ ಪ್ರವೇಶ ಮಾಡಿದರೆ ಮುಂಭಾಗದ 2 ಮಂಟಪಗಳಲ್ಲಿ ನಾವು ವೇಣುಗೋಪಾಲ ಹಾಗೂ ನರಸಿಂಹನನ್ನ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ನರಸಿಂಹ ದಕ್ಷಿಣಾಭಿಮುಖನಾಗಿದ್ರೆ ವೇಣುಗೋಪಾಲ ಉತ್ತರಾಭಿಮುಖನಾಗಿದ್ದಾನೆ. ಮುಖ್ಯ ದ್ವಾರದಿಂದ ಒಳಗೆ ಬಂದ್ರೆ ನಮ್ಮ ಎಡಭಾಗಕ್ಕೆ ವೇಣುಗೋಪಾಲನ ಗರ್ಭಗುಡಿ ಇದೆ. ವೇಣುಗೋಪಾಲನ ವಿಗ್ರಹ ನೆಲಮಟ್ಟದಿಂದ 8 ಅಡಿ ಎತ್ತರದಲ್ಲಿದೆ. ಅದು ಎಷ್ಟೊಂದು ಕುಸುರಿ ಕೆಲಸವನ್ನ ಹೊಂದಿದೆ ಅಂದ್ರೆ, ಇಷ್ಟು ಸುಂದರವಾದ ಕೃಷ್ಣ ವಿಗ್ರಹವನ್ನ ನಾನು ಇಲ್ಲಿಯವರೆಗೆ ಬೇರೆಲ್ಲೂ ನೋಡಿಲ್ಲ. ಅವನು ಕೊಳಲನ್ನ ಹಿಡಿದಿರುವ ಕೈಯಲ್ಲಿನ ಉಂಗುರವನ್ನು ಕೂಡ ಅಚ್ಚುಕಟ್ಟಾಗಿ ಶಿಲ್ಪಿ ಕೆತ್ತಿರುವುದನ್ನ ನೋಡಿದ್ರೆ ಆ ಶಿಲ್ಪಿಯ ಕೌಶಲ್ಯಕ್ಕೆ ಸಾಹೋ ಸಾಹೋ ಅನ್ನದೇ ಇರುವುದಕ್ಕೆ ಸಾಧ್ಯವೇ ಆಗೋದಿಲ್ಲ. ಕೃಷ್ಣನ ಮುಖ, ಅವನ ತೇಜಸ್ಸು, ಆ ವಿಗ್ರಹದ ಪ್ರಭಾವಳಿಯಲ್ಲಿರುವ ಶಿಲ್ಪಗಳು ಒಂದಕ್ಕಿಂತ ಒಂದು ಮಹಾದ್ಭುತ. ಕಲ್ಪವೃಕ್ಷದ ಕೆಳಗೆ ನಿಂತಂತೆ ಕಾಣುವ ಈ ಕೃಷ್ಣನನ್ನ ದ್ವಾರಕೆ, ಮಥುರಾದಲ್ಲಿ ಕೂಡ ನಾವು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಯೋಗ ನರಸಿಂಹ. ಈ ನರಸಿಂಹನ ವಿಗ್ರಹ ನಿಜಕ್ಕೂ ನೋಡುಗರನ್ನ ಮೂಕವಿಸ್ಮಿತಗೊಳಿಸುತ್ತೆ. ಆ ವಿಗ್ರಹದ ತೇಜಸ್ಸು, ಹೊಳಪು, ಜೀವಕಳೆ ನೋಡುಗರಲ್ಲಿ ಭಕ್ತಿಭಾವವನ್ನು ಮೂಡಿಸದೇ ಇರುವುದಿಲ್ಲ. ಈ ವಿಗ್ರಹಗಳನ್ನು ನೋಡಿದ ನಂತರ ವೀರನಾರಾಯಣನ ಬಗ್ಗೆ ಮತ್ತಷ್ಟು ಕುತೂಹಲ ಉಂಟಾಯಿತು. ನಾನು ಗದಗಲ್ಲಿ, ತಲಕಾಡಲ್ಲಿ ವೀರನಾರಾಯಣನ ಮಂದಿರಗಳಿಗೆ ಹೋಗಿದ್ದೀನಿ. ಆದ್ರೆ ಬೆಳವಾಡಿಯ ವೀರನಾರಾಯಣ ಆ 2 ವಿಗ್ರಹಗಳಿಗಿಂತ ಅತ್ಯದ್ಭುತವಾಗಿ ಕಂಗೊಳಿಸ್ತಾನೆ. 8 ಅಡಿ ಎತ್ತರದ ಆ ದಿವ್ಯ ವಿಗ್ರಹ ಅತಿ ಸೂಕ್ಷ್ಮ ಕೆತ್ತನೆಗಳನ್ನು ಕೂಡ ಒಳಗೊಂಡಿದೆ. ಈ ದೇವಸ್ಥಾನದ ಹಿಂಭಾಗದಲ್ಲಿ ಮೊದಲ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾರೆ. ಅದು ವೀರನಾರಾಯಣನ ದೇವಸ್ಥಾನ. ಆ ವೀರನಾರಾಯಣನ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ ಕಾಲಾನಂತರದಲ್ಲಿ, ಅಂದರೆ ಅದು ನಿರ್ಮಾಣ ಆದ ಸಾಕಷ್ಟು ವರ್ಷಗಳ ನಂತರ ಇನ್ನೊಂದು ದೇವಸ್ಥಾನ ನಿರ್ಮಾಣ ಆಗಿರಬೇಕು. ಯಾಕೆಂತಂದರೆ ಆ ಮೊದಲ ದೇವಸ್ಥಾನ ಮತ್ತು 2ನೇ ದೇವಸ್ಥಾನಗಳ 2 ದೇವಸ್ಥಾನಗಳನ್ನು ಜಾಯಿನ್ ಮಾಡೋದಕ್ಕೆ, ಅಂದರೆ ಅವೆರಡು ಕೂಡಿಸುವಂಥ ಒಂದು ವ್ಯವಸ್ಥೆ ಏನು ಮಾಡಿದ್ದಾರೆ, ಅದು ಕೂಡ ಅತ್ಯದ್ಭುತವಾದಂಥ ಒಂದು ತಂತ್ರಜ್ಞಾನವನ್ನು ಅವರು ಅಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಇನ್ನು 2ನೇ ದೇವಸ್ಥಾನದಲ್ಲಿ, ಅಂದರೆ ನೀವು ಅಲ್ಲಿಂದ ಸ್ವಲ್ಪ ನಿಮಗೆ ಮೊದಲು ಸಿಕ್ಕುವಂಥ ದೇವಸ್ಥಾನದಲ್ಲಿ ನಿಮಗೆ ಕೊಳಲು ಗೋಪಾಲನ ದೇವಸ್ಥಾನ ಇದೆ. ವೇಣುಗೋಪಾಲನ ದೇವಸ್ಥಾನ ತುಂಬ ಸುಂದರವಾದ ವಿಗ್ರಹ. ನಾನು ನನ್ನ ಇಷ್ಟು ವರ್ಷಗಳ ದೇವಸ್ಥಾನಗಳನ್ನು ನೋಡಿರೋದು ಮತ್ತು ನಾನು ಇಷ್ಟು ವರ್ಷಗಳಲ್ಲಿ ನೋಡಿರುವಂಥ ವಿಗ್ರಹಗಳ ಪೈಕಿ ವೇಣುಗೋಪಾಲನ ವಿಗ್ರಹದಷ್ಟು ಸುಂದರವಾದ ಕೃಷ್ಣನ ವಿಗ್ರಹವನ್ನು ನಾನೆಲ್ಲೂ ನೋಡಿಲ್ಲ ಅಂತ ಹೇಳಿದರೆ ಖಂಡಿತ ತಪ್ಪಾಗೋದಿಲ್ಲ. ಅಷ್ಟು ಸುಂದರವಾದ ಅತ್ಯದ್ಭುತವಾದ ವೇಣುಗೋಪಾಲನ ವಿಗ್ರಹ ಇದೆ. ನರಸಿಂಹನ ವಿಗ್ರಹ ಇದೆ, ಯೋಗ ನರಸಿಂಹನ ವಿಗ್ರಹ ಇದೆ. ಈ 2 ಎದುರು ಬದುರು ನಮಗೆ ನೋಡೋದಕ್ಕೆ ಸಿಗುತ್ತವೆ. ಈ 3 ವಿಗ್ರಹಗಳೇನಿವೆ, ಈ 3 ಕೂಡ ಅತ್ಯಂತ ಸುಂದರವಾಗಿ ಕಾಣುತ್ತವೆ. ಯಾಕೆ ಅಂದರೆ ಈ ವಿಗ್ರಹಗಳನ್ನು ಸಾಲಿಗ್ರಾಮ ಶಿಲೆಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅದರ ಜೊತೆಗೆ ನಿಮಗೆ ಹೇಳ್ತೀನಿ, ನಾವು ಇವತ್ತು ದೇವಸ್ಥಾನಗಳನ್ನು ಮತ್ತು ದೇವಸ್ಥಾನಗಳಲ್ಲಿನ ವಿಗ್ರಹಗಳನ್ನು ನೋಡುವಾಗ ನಮ್ಮ ಕರ್ನಾಟಕದ ಘನತೆ ಮತ್ತು ಕರ್ನಾಟಕದ ಶಿಲ್ಪಶಾಸ್ತ್ರ ಮತ್ತು ಕರ್ನಾಟಕದ ಶಿಲ್ಪ ಶ್ರೇಷ್ಠತೆಯನ್ನು ಎತ್ತಿ ಹಿಡಿಯುವ ನಿಟ್ಟಲ್ಲಿ ಹೊಯ್ಸಳರನ್ನು ನಾವು ಯಾವತ್ತಿಗೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಅವರಿಗೆ ನಾವು ಎಷ್ಟು ಧನ್ಯವಾದಗಳನ್ನು ಅರ್ಪಿಸಿದರೂ ಕೂಡ ಅದು ಸಾಕಾಗೋದಿಲ್ಲ. ಇವತ್ತು ಕರ್ನಾಟಕಕ್ಕೆ ಒಂದು ವಿಶಿಷ್ಟವಾದಂಥ ಒಂದು ದೇವಾಲಯ ವಾಸ್ತು ಮತ್ತು ಶಿಲ್ಪಕಲೆಗೆ ಕೊಡುಗೆಯನ್ನು ಯಾರಾದರೂ ಕೊಟ್ಟಿದ್ದಾರೆ ಅಂತ ಹೇಳಿದರೆ ನಾವು ಅಲ್ಲಿ ಹೊಯ್ಸಳರನ್ನು ನೆನೆಯಲೇಬೇಕಾಗುತ್ತೆ. ಇನ್ನು ಈ ದೇವಾಲಯವನ್ನು 2ನೇ ವೀರಬಲ್ಲಾಳ ಸಾಮಾನ್ಯ ಶಕ 1200ರಲ್ಲಿ ನಿರ್ಮಾಣ ಮಾಡಿಸಿದ ಅಂತ ಇತಿಹಾಸ ಹೇಳುತ್ತೆ. ಆದರೆ 3 ದೇವಾಲಯಗಳು ವೀರಬಲ್ಲಾಳನ ಕಾಲದಲ್ಲೇ ನಿರ್ಮಾಣ ಆಗಿದ್ದಲ್ಲ. ಇಲ್ಲಿ ಮೊದಲ ಹಂತದಲ್ಲಿ ವೀರನಾರಾಯಣನ ದೇವಾಲಯವನ್ನು ನಿರ್ಮಾಣ ಮಾಡಲಾಗಿದೆ. ಆನಂತರ ಅದನ್ನು ಮುಂದುವರಿಸಿ ಯೋಗ ನರಸಿಂಹ ಹಾಗೂ ವೇಣುಗೋಪಾಲ ಮಂದಿರಗಳನ್ನು ನಿರ್ಮಾಣ ಮಾಡಿದ್ದಾರೆ. ವೀರನಾರಾಯಣನ ಮಂದಿರ 1173ರಿಂದ 1220ರ ನಡುವೆ ಹೊಯ್ಸಳ ಸಾಮ್ರಾಜ್ಯವನ್ನ
ರಾಜ್ಯವನ್ನ ಆಳಿದ್ದ ಎರಡನೇ ವೀರಬಲ್ಲಾಳನ ಕಾಲದಲ್ಲಿ ನಿರ್ಮಾಣವಾದರೆ ಅವನ ನಂತರ ಅಂದ್ರೆ 1220ರಲ್ಲಿ ಪಟ್ಟಕ್ಕೆ ಬಂದ ಮೊದಲನೇ ನರಸಿಂಹ ಮುಂಭಾಗದ ಮತ್ತೆರಡು ಮಂದಿರಗಳನ್ನ ನಿರ್ಮಾಣ ಮಾಡ್ತಾನೆ. ಚಿಕ್ಕಮಗಳೂರಿನ ತಾಲೂಕು ಮತ್ತು ಜಿಲ್ಲೆಗೆ ಸೇರಿರ್ತಕ್ಕಂಥ ಬೆಳವಾಡಿಯಲ್ಲಿ ತ್ರಿಕುಟಾಚಲ ದೇವಸ್ಥಾನ ಇದೆ. ಇದು ಇಲ್ಲಿ ವೀರನಾರಾಯಣ ದೇವಸ್ಥಾನವನ್ನು ನರಸಿಂಹ ಬಲ್ಲಾಳನ ಕಾಲದಲ್ಲಾಗಿದ್ದು, ಆನಂತರದಲ್ಲಿ ವೇಣುಗೋಪಾಲ ಕೃಷ್ಣನ ದೇವಾಲಯ ಮತ್ತು ಯೋಗ ನರಸಿಂಹನ ದೇವಾಲಯ ಅವನ ಮಗನ ಕಾಲದಲ್ಲಿ ವೀರಬಲ್ಲಾಳನ ಕಾಲದಲ್ಲಿ ಆಗಿರುವಂಥದ್ದು. ಈ ದೇವಾಲಯವನ್ನು ನೋಡಿದರೆ ಒಬ್ಬನೇ ವ್ಯಕ್ತಿ ಕಟ್ಟಿದ್ದಾನೆ ಅಂಥೇಳಿ ಅನಿಸೋದಿಲ್ಲ. ಯಾಕೆ ಅಂತಂದರೆ ವೀರನಾರಾಯಣ ದೇವಾಲಯವೇ ಪ್ರತ್ಯೇಕವಾಗಿದೆ, ಇದು ಅದಕ್ಕೆ ಹೊಂದಿಕೊಂಡಂತೆ ಇದೆ. ಆದರೆ ಅದನ್ನು ಕೊನೆಗೆ ಎರಡೂ ದೇವಾಲಯಗಳಾದಾಗ ಅದನ್ನು ಒಟ್ಟಿಗೆ ಬೆಸೆದಿರುವಂಥದ್ದು ತಮಗೆಲ್ಲರಿಗೂ ಕೂಡ ಗೊತ್ತಾಗುತ್ತೆ. ವೇಸರ ಶೈಲಿಯ ಶಿಖರಗಳನ್ನು ಒಳಗೊಂಡ ಈ ದೇವಾಲಯ ಅತ್ಯಂತ ದೊಡ್ಡ ಪ್ರಾಂಗಣವನ್ನು ಹೊಂದಿದೆ. ಇಲ್ಲಿರೋ ಕಂಬಗಳು ಒಂದಕ್ಕಿಂತ ಒಂದು ಭಿನ್ನವಾಗಿ ಕಾಣುತ್ತವೆ. ಮಂದಿರದ ಸೌಂದರ್ಯಕ್ಕೆ ಮತ್ತಷ್ಟು ಮೆರುಗು ಕೊಡ್ತಾ ಇರೋದು ಇಲ್ಲಿನ ಈ ಸುಂದರ ಕಲ್ಲಿನ ಕಂಬಗಳು. ಇನ್ನು ಈ ದೇವಾಲಯದ ನಿರ್ಮಾಣ ವೈಶಿಷ್ಟ್ಯ ಏನು ಅಂದ್ರೆ, ಪ್ರತಿ ವರ್ಷ ಇಲ್ಲಿನ 7 ಬಾಗಿಲುಗಳನ್ನ ದಾಟಿ ಒಳಬರುವ ಸೂರ್ಯನ ಕಿರಣಗಳು ವೀರನಾರಾಯಣನ ವಿಗ್ರಹದ ಮೇಲೆ ಬೀಳುತ್ತವೆ ಅನ್ನೋದು. ಪ್ರತಿ ವರ್ಷ ಮಾರ್ಚ್ 23ಕ್ಕೆ ಸೂರ್ಯನ ಬೆಳಕು 7 ಬಾಗಿಲು ದಾಟಿ ಬೀಳುತ್ತೆ. ಅಷ್ಟು ವೈಜ್ಞಾನಿಕವಾಗಿ ವಾಸ್ತು ಪ್ರಕಾರ ಕಟ್ಟಿದ್ದಾರೆ. ಆ ದಿನವೂ ವಿಶೇಷ ಪೂಜೆ ನಡೆಯುತ್ತೆ. ಶಿವತ್ ಅಂತ ಸಂಸ್ಕೃತದಲ್ಲಿ ಕಲಿತೀವಿ, ಈಕ್ವಿನಾಕ್ಸು ಆ ದಿನದಲ್ಲಿ ಬೀಳುತ್ತೆ. ಅದು 2 ರಿಂದ 3 ನಿಮಿಷ ಆ ಎಫೆಕ್ಟ್ ಇರುತ್ತೆ. ಮುಖ್ಯ ದ್ವಾರದಿಂದ 7 ಬಾಗಿಲು ದಾಟಿ ನೇರವಾಗಿ ಬೀಳುತ್ತೆ. ಆ ದಿನದ ಸೂರ್ಯೋದಯದ ಸಮಯ ಏನಿರುತ್ತೆ 28, 6:28, 26, 29 ಅಥವಾ 24 ಆ ಸಮಯಕ್ಕೆ ಸರಿಯಾಗಿ ಬೀಳುತ್ತೆ. ಗೆಳೆಯರೆ, ಅಯೋಧ್ಯೆಯಲ್ಲಿ ನಿರ್ಮಾಣ ಮಾಡಿರುವ ನೂತನ ರಾಮ ಮಂದಿರದಲ್ಲಿ ಕೂಡ ರಾಮನವಮಿಯ ದಿನ ಸೂರ್ಯ ಶ್ರೀರಾಮಚಂದ್ರನಿಗೆ ತನ್ನ ಕಿರಣಗಳ ತಿಲಕ ಇಡ್ತಾನೆ. ಆದರೆ ಅದಕ್ಕಾಗಿ ಅವರು ಕೃತ್ರಿಮ ತಂತ್ರಜ್ಞಾನವನ್ನ ಬಳಕೆ ಮಾಡಿದ್ದಾರೆ. ಆದರೆ ಇಲ್ಲಿ ಹಾಗಲ್ಲ. ಸುಮಾರು 800 ವರ್ಷಗಳ ಹಿಂದೆ ನಿರ್ಮಾಣವಾಗಿರುವ ಈ ದೇವಾಲಯದಲ್ಲಿ ಸಹಜವಾಗಿ ವರ್ಷಕ್ಕೊಮ್ಮೆ ವಿಗ್ರಹಕ್ಕೆ ಸೂರ್ಯ ಸ್ನಾನ ಆಗತ್ತೆ. ಅಂದ್ರೆ ಅವತ್ತಿನ ಸ್ಥಪತಿಗಳು ಹಾಗೂ ವಾಸ್ತುಶಿಲ್ಪಿಗಳಿಗೆ ಸೂರ್ಯ ಭೂಮಿಯ ಚಲನೆಯ ಬಗ್ಗೆ ಒಂದು ನಿಖರ ಲೆಕ್ಕಾಚಾರ ಇತ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಇಂಥ ಅದ್ಭುತ ದೇವಾಲಯ ಪುರಾತತ್ವ ಇಲಾಖೆಯ ಅಧೀನದಲ್ಲಿದ್ದರೂ ಕೂಡ ಅದರ ಪೂಜಾದಿಗಳನ್ನು ನೋಡಿಕೊಳ್ಳೋದು ಶೃಂಗೇರಿ ಪೀಠ. ಈ ಗ್ರಾಮನ ಮೈಸೂರು ರಾಜರು ದಾನ ಕೊಟ್ಟರು ಹಿಂದೆ. ಅಂದರೆ ಅಮ್ಮನವ್ರಿಗೆ ಅರಿಶಿನ ಕುಂಕುಮಕ್ಕೆ ಅಂತ ಅಷ್ಟಗ್ರಾಮ ಅಂತ, ಇದ್ರ ಜೊತೆ ಇದ್ದಿದ್ದೀನಿ 7 ಗ್ರಾಮ, ಇದು ಸೇರಿ ಒಟ್ಟು 8 ಗ್ರಾಮಗಳನ್ನು ದಾನ ಕೊಡ್ತಾರೆ. ಅಮ್ಮನವ್ರಿಗೆ ಅರಿಶಿನ ಅಂದರೆ ಅಷ್ಟು ಸಮೃದ್ಧಿಯಾದಂಥ ಜಾಗ. ಇದರಿಂದ ಬರೋ ಕಂದಾಯ ಆದಾಯ ಎಲ್ಲ ಮಠಕ್ಕೆ ಸೇರ್ತಿತ್ತು. ಅದು ಸ್ವತಂತ್ರ ಬರೋ ತನಕ ಅದೇ ಕ್ರಮ ಇತ್ತು. ಅದಾದ ನಂತರ ದೇವಸ್ಥಾನಗಳನ್ನು ಉಳಿಸ್ಕೊಳ್ತು, ಬಾಕಿದನ್ನೆಲ್ಲ ಆಡಳಿತನೆಲ್ಲ ಸರ್ಕಾರಕ್ಕೆ ವಹಿಸ್ಕೊಡ್ತು. ಅದು ಹಾಗೆ ನಡೀತಿದೆ. ಹಿಂದಿಂದ ಯಾವ ಕ್ರಮದಲ್ಲಿತ್ತೋ ಅದು ಮಠದ ಅಧೀನಕ್ಕೆ ಬಂದಮೇಲೂ ಕಂಟಿನ್ಯೂ ಮಾಡಿ. ಇನ್ನು ಈ ದೇವಾಲಯವನ್ನ ನೀವು ಸರಿಯಾಗಿ ನೋಡಿದ್ರೆ ಇದಕ್ಕೆ ಮುಖ್ಯ ಗೋಪುರ ಇಲ್ಲ ಅನ್ನೋದು ನಿಮ್ಮ ಗಮನಕ್ಕೆ ಬರುತ್ತೆ. ಮುಖ್ಯ ಗೋಪುರದ ಜಾಗದಲ್ಲಿ ಉಪ್ಪರಿಗೆಯಂಥ ನಿರ್ಮಾಣ ಇದೆ. ಈ ಕಾರಣದಿಂದ ಕೂಡ ಹೊಯ್ಸಳ ದೇವಾಲಯಗಳ ಪೈಕಿನೇ ಇದು ಸ್ವಲ್ಪ ಭಿನ್ನವಾಗಿ ಕಾಣುತ್ತೆ. ಜೊತೆಗೆ ಇದರ ನಿರ್ಮಾಣ ಅರ್ಧಕ್ಕೆ ನಿಂತೋಯ್ತಾ ಅನ್ನೋ ಅನುಮಾನಗಳಿಗೆ ಕೂಡ ಇದು ಕಾರಣ ಆಗತ್ತೆ. ದೇವಸ್ಥಾನದ ಮುಂದೆ ಸಾಮಾನ್ಯವಾಗಿ ಗರುಡಗಂಬ ಪ್ರವೇಶ ಇರುತ್ತೆ. ಈ ದೇವಸ್ಥಾನಕ್ಕೆ ಆ ಉಪ್ಪರಿಗೆ ಅಂಥೇಳಿ ಮುಂದ್ಗಡೆ ಕಟ್ಟಿರೋದ್ರಿಂದ ನಿಮಗೆ ಅದನ್ನು ನೋಡಿದ ತಕ್ಷಣ ಇದು ಅಪೂರ್ಣವೇನೋ ಅಂಥೇಳಿ ಅನಿಸುತ್ತಷ್ಟೇ. ಆದರೆ ಆ ಉಪ್ಪರಿಗೆ ಹಿಂಭಾಗದಲ್ಲಿ ದೇವಸ್ಥಾನ ಒಂದಿದೆ. ಯಾವ ಹೊಯ್ಸಳರ ದೇವಸ್ಥಾನದಲ್ಲೂ ಈ ಥರ ಉಪ್ಪರಿಗೆ ಇದ್ದು ದೇವಸ್ಥಾನ ಇಲ್ಲ. ಗರುಡಗಂಬ ಮತ್ತು ದೇವಸ್ಥಾನದ ಪ್ರವೇಶ ದ್ವಾರ ಆ ಥರ ಇರುತ್ತೆ. ಇದು ಈ ಥರ ವಿಶೇಷವಾಗಿರೋದ್ರಿಂದ ನಿಮಗೆ ಹಾಗೆ ಅಪೂರ್ಣ ಅಂತ ಅನಿಸುತ್ತೆ. ಮತ್ತು ಅದನ್ನು ಯಾಕೆ ಕಟ್ಟಿರು ಅಂತ ಇದುವರೆಗೂ ಗೊತ್ತಿಲ್ಲ, ಸಂಶೋಧನೆ ಆಗಿಲ್ಲ. ಹೀಗೆ ಸಾಕಷ್ಟು ವಿಶೇಷಗಳನ್ನು ಒಳಗೊಂಡಿರುವ ಈ ಗ್ರಾಮದಲ್ಲಿ ಮತ್ತೊಂದು ಕಥೆ ಕೂಡ ಇದೆ. ನಾವು ಮಹಾಭಾರತದಲ್ಲಿ ಕೇಳುವ ಭೀಮ ಬಕಾಸುರನ ಯುದ್ಧ ನಡೆದದ್ದು ಇಲ್ಲೇ ಅನ್ನೋದು ಸ್ಥಳೀಯರ ನಂಬಿಕೆ. ಈ ಬೆಳವಡಿಯಿಂದ ಕೆಲವೇ ಕಿಲೋಮೀಟರ್ಗಳ ದೂರದಲ್ಲಿ ಬಿದರೆ ಅನ್ನೋ ಒಂದು ಊರಲ್ಲಿ ಬೆಟ್ಟ ಇದೆಯಂತೆ. ಆ ಬೆಟ್ಟದಲ್ಲಿ ಭೀಮ ಬಕಾಸುರರ ಯುದ್ಧ ನಡೀತು ಅನ್ನೋದು ಇಲ್ಲಿನ ಸ್ಥಳ ಪುರಾಣ. ಮಹಾಭಾರತದ ಕಾಲದಲ್ಲಿ ಏಕಚಕ್ರ ನಗರ ಅಂತಲೇ ಇದು ಪ್ರಸಿದ್ಧವಾಗಿತ್ತು. ಇಲ್ಲಿ ಹತ್ತಿರದಲ್ಲಿರ್ತಕ್ಕಂಥ ಬಿದಿರೆ ಅಂತ ಹೇಳಿ ಒಂದು ಗುಡ್ಡ ಇದೆ, ಅಲ್ಲಿ ಬಕಾಸುರ ಇದ್ದ ಅಂತ. ಪಾಂಡವರು ಇಲ್ಲಿಗೆ ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ನೆಲೆಸಿದ್ರು ಅಂತ. ಮತ್ತು ಇಲ್ಲಿಯ ಜನರ ಒಂದು ಆಗುಹೋಗುಗಳನ್ನು ಅವ್ರು ನೋಡ್ತಾ ಬಂದಂತಹ ಸಮಸ್ಯೆ, ಬಕಾಸುರಂಗೆ ಪ್ರತಿ ದಿವಸ ಒಂದು ಬಂಡಿ ಬಾಗಿನ ಅನ್ನ ಆಗಬೇಕಾಗಿತ್ತು, ಯಾರಾದರೂ ಒಬ್ಬರು ಬಲಿಯಾಗಬೇಕಾಗಿತ್ತು. ಇದು ಮಹಾಭಾರತದಲ್ಲಿರ್ತಕ್ಕಂಥ ಕತೆ. ಅದು ಇಲ್ಲೇ ನಡೆದಿದ್ದು ಅನ್ನುವಂಥ ಐತಿಹ್ಯ ಜನಜನಿತವಾಗಿದೆ. ಹಾಗಾಗಿ ಒಬ್ಬ ತಾಯಿಗೆ ಇದ್ದಂಥ ಒಬ್ಬನೇ ಮಗನನ್ನು ರಕ್ಷಿಸುವುದಕ್ಕೋಸ್ಕರವಾಗಿ ಭೀಮನೇ ಇಲ್ಲಿ ಬಿದಿರೆಗುಡ್ಡದಲ್ಲಿರ್ತಕ್ಕಂತಹ ಬಕಾಸುರನನ್ನು ಕೊಂದು ಅವನು ಈ ಊರು ಬಾಗಿಲಿಗೆ ಕಟ್ಟಿದ ಅಂತ ಹೇಳಿಬಿಟ್ಟು ಐತಿಹ್ಯ ಇದೆ. ಅದೇ ಏಕಚಕ್ರ ನಗರ ಅಂತಲೇ ಹೆಸರು ಬಂತು, ಇಲ್ಲೇ ಇತ್ತು. ಹೀಗೆ ಸಾಕಷ್ಟು ಪುರಾಣ ಮತ್ತು ಇತಿಹಾಸದ ಕಥೆಗಳನ್ನು ಒಳಗೊಂಡಿರುವ ಈ ಬೆಳವಡಿಯ ದೇವಾಲಯ ನಿಜಕ್ಕೂ ಹೊಯ್ಸಳರ ಅದ್ಭುತ ಸೃಷ್ಟಿಗಳ ಪೈಕಿ ಒಂದು.
ಗೆಳೆಯರೆ, ಈ ದೇವಾಲಯದ ಸೌಂದರ್ಯವನ್ನು ಕಂಡು ಅದರ ಇತಿಹಾಸ ಹಾಗೂ ವಿಶೇಷತೆಗಳ ಬಗ್ಗೆ ತಿಳುಕೊಂಡು ಅಲ್ಲಿಂದ ಹೊರಬರುವ ಹೊತ್ತಿಗೆ ಸಂಪೂರ್ಣವಾಗಿ ಕತ್ತಲು ಆವರಿಸಿತ್ತು. ಈ ಮಧ್ಯೆ ಇದೇ ಬೆಳವಡಿಯಲ್ಲಿ ಇನ್ನೊಂದು ಉದ್ಭವ ಗಣಪತಿಯ ಮಂದಿರ ಕೂಡ ಇದೆ. ಅದನ್ನೂ ನಿಮಗೆ ಪರಿಚಯ ಮಾಡಿಕೊಡ್ಬೇಕು. ಆ ವಿನಾಯಕನಿಗೆ ನಮಿಸಿ ನಾವಲ್ಲಿಂದ ಹೊರಡೋ ಹೊತ್ತಿಗೆ ಸೂರ್ಯ ಪಡವಣದಲ್ಲಿ ಮರೆಯಾಗಿದ್ದ. ಬೆಳವಡಿಯನ್ನ ಕತ್ತಲು ಆವರಿಸಿತ್ತು. ಅಲ್ಲಿನ ಸಾಕಷ್ಟು ಮಾಹಿತಿಯನ್ನ ನಮ್ಮ ಜೊತೆ ಹಂಚಿಕೊಂಡ ಪ್ರೊಫೆಸರ್ ಮಂಜುನಾಥ್ ಬೆಳವಡಿಯವರಿಗೆ ಧನ್ಯವಾದ ತಿಳಿಸಿ ನಾವು ಅಲ್ಲಿಂದ ಹೊರಟ್ವಿ. ಯಥಾ ಪ್ರಕಾರ ಬೆಂಗಳೂರು ಅನ್ನೋ ಮಾಯಾನಗರಿಯ ಯಾಂತ್ರಿಕ ಬದುಕಿನ ಕಡೆಗೆ ನಮ್ಮ ಕಾರು ಚಲಿಸೋದಕ್ಕೆ ಶುರು ಮಾಡ್ತು. ಹೊಯ್ಸಳರ ಶಿಲ್ಪ ಹಾಗೂ ಇತಿಹಾಸ ಮನಸ್ಸಲ್ಲಿ ನರ್ತಿಸ್ತಲೇ ಇತ್ತು. ಎಷ್ಟು ಧನ್ಯರು ನಾವು ಕನ್ನಡಿಗರು.